ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಮೊಸಪ್ಪನ್ನ ಯಾವ ರೀತಿ ಮಿಕ್ಸಿ ಇಲ್ದಲೇ ಒಳಕಲ್ಲಲ್ಲಿ ಆಡಿಸಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಇದಕ್ಕೆ ನಾವು ಊರ ಕಡೆ ತುಂಬ ಸೊಪ್ಪುಗಳನ್ನ ಮಿಕ್ಸ್ ಮಾಡಿರೋದ್ರಿಂದ ನಾವು ಬೆರಕೆ ಸೊಪ್ಪು ಅಂತಲೂ ಹೇಳ್ತೀವಿ. ಇದಕ್ಕೆ ಹಣ್ಣೆ ಸೊಪ್ಪು ಮತ್ತು ಧವಳಗಿರಿ ಸೊಪ್ಪನ್ನ ಕೂಡ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಇಲ್ಲಿ ನಮ್ಮ ಮನೆ ಹತ್ರನೇ ಫ್ರೆಶ್ ಆಗಿ ಬೆಳೆದಿರೋ ಅಂಥ ಸೊಪ್ಪಿದು. ನಾವೇ ಹೋಗಿ ಕುಯ್ಕೊಂಡು ಬಂದಿರೋ ಅಂಥ ಸೊಪ್ಪು ನೋಡಿ, ಅದು ಎಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ಅಂತ. ನಾವು ಎಷ್ಟೇ ಸಿಟಿಯಲ್ಲಿ ದುಡ್ಡು ಕೊಟ್ಟು ತೊಗೊಂಡ್ರೂ ನಾವು ನಮ್ಮ ಕೈಯಿಂದ ಕಿತ್ಕೊಂಡು ಬಂದಿರೋ ಸೊಪ್ಪು ಕೊಡೋಷ್ಟು ರುಚಿ, ನಮಗೆ ಕೊಡೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಸಿಗೋದಿಲ್ಲ. ಇವಾಗ ನಾನು ಒಂದು ಕುಕ್ಕರ್ಗೆ ಅಷ್ಟು ಸೊಪ್ಪನ್ನ ನೀಟಾಗಿ ತೊಳೆದು ಬಿಟ್ಟು ಹಾಕ್ಕೊತಾ ಇದ್ದೀನಿ. ತುಂಬ ಮಣ್ಣಿರುತ್ತೆ, ಇವಾಗ ಮಳೆ ಟೈಮ್ ಬೇರೆ ಅಲ್ವಾ. ನೀಟಾಗಿ 2-3 ಸಲ ತೊಳೆದು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ಒಂದು 7-8 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ಸಣ್ಣದಾಗಿರೋ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ ತೊಗರಿಬೇಳೆ ಮತ್ತು ನಾನು ಇದಕ್ಕೆ ತಡಣಿ ಕಾಳನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಕೆಲವು ಕಡೆ ಅಲಸಂದೆ ಕಾಳು ಅಂತ ಕೂಡ ಅಂತಾರೆ. ಅದೇ ರೀತಿ 2 ಕಾಳನ್ನ ಮಿಕ್ಸ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕಿ ವಿಷಲ್ ಹಾಕಿಸ್ಕೊಳ್ಳೋದಕ್ಕೆ ನಾನು ಇವಾಗ ಇಡ್ತೀನಿ. ಲಾಸ್ಟ್ ಟೈಮ್ ನಾನು ಕೈಯಲ್ಲಿ ಮಸ್ತ್ ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಈ ಸಲ ನಾವು ಊರಲ್ಲಿ ಯಾವ ರೀತಿ ಮಿಕ್ಸಿ ಇದ್ರೂ ಕೂಡ ಒಳಕಲ್ಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವಾಗ ನಾನು ಇದನ್ನು ವಿಷಲ್ಗೆ ಇಟ್ಟಾದಮೇಲೆ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ಬಂದೆ. ಅವನು ಇಲ್ಲಿ ಚಿಟ್ಟೆ ಹಿಡಿತಾ ಇದ್ದಾನೆ, ಅಂದರೆ ಬಟರ್ಫ್ಲೈಸ್ನ. ಬೆಂಗಳೂರಲ್ಲಿರೋ ಮಕ್ಕಳಿಗೆ ಆಲ್ಮೋಸ್ಟ್ ಯಾವಾಗಲೂ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋದು, ಅಲ್ಲಿಂದ ಬರೋದು, ಇಲ್ಲ ಏನಾದರೂ ಆ್ಯಕ್ಟಿವಿಟೀಸಿಗೆ ಹಾಕಿದರೆ ಅಲ್ಲಿ ಹೋಗೋದು, ಅದನ್ನು ಬಿಟ್ಟು ಟ್ಯೂಷನ್ಗೆ ಹೋಗೋದು, ಇದೇ ಆಗಿರುತ್ತೆ. ಇವಾಗ ದಸರಾ ಹಾಲಿಡೇಸ್ ಆಗಿರೋದ್ರಿಂದ ಅವನನ್ನು ಕೂಡ ನಾನು ಊರಿಗೆ ಕರ್ಕೊಂಬಂದಿದ್ದೀನಿ. ನೋಡಿ, ಇದು ಒಳ್ಕಲ್ಲು ಮನೆ ಒಳಗಡೆನೇ ಇರುತ್ತೆ. ಇದನ್ನು ನೀಟಾಗಿ ತೊಳ್ಕೊಂಡು ಇದಕ್ಕೆ ನಾನು ಮಿಷಲಲ್ಲಿ ಹಾಕಿಸ್ಕೊಂಡಿರೋವಂಥ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಳ್ಳೋದಕ್ಕೋಸ್ಕರ ತುಂಬ ಮಣ್ಣಿರುತ್ತೆ. ನಾವು ಮನೆ ಒಳಗಡೆ ಇರೋದ್ರಿಂದ ಜಾಸ್ತಿ ಓಡಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ತುಂಬ ಮಣ್ಣಿರುತ್ತೆ. ಇವಾಗ ನಾನು ಸೊಪ್ಪನ್ನ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವರು ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೊತಾರೆ, ಇಲ್ಲಾಂತಂದರೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊತಾರೆ. ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನು ಮಸಾಲೆನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ ಕಾಯಿನ ನಾನು ತುರಿದು ಹಾಕ್ಕೊತಾ ಇದ್ದೀನಿ. ಕೆಲವು ಸತಿ ನಾನು ಕಟ್ ಮಾಡಿ ಕೂಡ ಹಾಕ್ಕೊತೀನಿ. ಆದರೆ ತುರಿದು ಹಾಕ್ಕೊಂಡ್ರೆ ಮಿಕ್ಸಿಲಾದರೆ ಅದು ಕರೆಂಟಲ್ಲಿ ಹೊಡೆಯೋದ್ರಿಂದ ನಾನು ಜಸ್ಟ್ ಕಟ್ ಮಾಡಿ ಹಾಕಿದರೆ ಕೂಡ ಅದು ಫಾಸ್ಟಾಗಿ ರುಬ್ಬಿಡುತ್ತೆ. ಆದರೆ ನಾವು ಇಲ್ಲಿ ಕೈಯಲ್ಲಿ ರುಬ್ಬೋದ್ರಿಂದ ನಾವು ಕಟ್ ಮಾಡಿ ಹಾಕಿದರೆ ಅದು ಅಷ್ಟು ಫಾಸ್ಟಾಗಿ ನಮಗೇನೆ ಅದನ್ನು ಮಸಿಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನೀಟಾಗಿ ತುರಿದು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ನೀಟಾಗಿ ಒಳಕಲ್ಲಲ್ಲಿ ನಾನು ಅದನ್ನು ರುಬ್ಕೊತಾ ಇದ್ದೀನಿ. ನೋಡಿ, ಅದು ಎಷ್ಟು ಚೆನ್ನಾಗಿ ಸಣ್ಣದಾಗಿ ರುಬ್ತಾ ಇದೆ. ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ಮಿಕ್ಸಿ ಇಲ್ಲದೇ ಇರೋಂಥ ಕಾಲದಲ್ಲೆಲ್ಲ ಒಳಕಲ್ಲಲ್ಲೇ ರುಬ್ಕೊಂಡು ಸಾಂಬಾರನ್ನ ಮಾಡ್ಕೊತಾ ಇದ್ರು. ಅದು ತುಂಬ ರುಚಿಯಾಗಿರ್ತಿತ್ತು ಮತ್ತು ಅಷ್ಟು ಚೆನ್ನಾಗಿ ಕೂಡ ನಮ್ಮ ಹೆಲ್ತು ಕೂಡ ಚೆನ್ನಾಗಿರ್ತಿತ್ತು. ಇವಾಗ ನೋಡಿ, ಅದು ನೀಟಾಗಿ ತುಂಬ ಸಾಫ್ಟಾಗಿ ನಾನು ಅದನ್ನು ನೀಟಾಗಿ ರುಬ್ಕೊತಾ ಇದ್ದೀನಿ. ಅದೇ ರೀತಿ ನಾನು ಇವಾಗ ಸೊಪ್ಪು ಮಾಡಿದ್ದನ್ನ ಬೇಯಿಸಿರೋ ಸೊಪ್ಪನ್ನ ನಾನು ಅದರ ರಸನ ನಾನು ಒಂದು ಬಟ್ಲಿಗೆ ಬಸಿದ್ರು ಕೂಡ ನಾನು ಇಟ್ಕೊಂಡಿದ್ದೀನಿ. ನಾನು ಬೇರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ. ಇವಾಗ ಒಂದು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಹಾಗೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 2 ಒಣಮೆಣಸಿನ್ಕಾಯಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಒಂದು ಅರ್ಧ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು ಅದನ್ನು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸಪ್ರೇಟ್ ನೀರನ್ನ ನಾನು ಹಾಕ್ಕೊಳ್ಳೋದಿಲ್ಲ. ನಾನೇನು ಮಸಿಯೋಕ್ಕೆ ಅಂತ ನಾನು ಬೇಯಿಸೋಕ್ಕೆ ಹಾಕಿರ್ತೀನಿ ನೀರು, ಆ ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ, ನನಗೆ ಕ್ವಾಂಟಿಟಿ ಎಷ್ಟು ಬೇಕು, ಇಲ್ಲ ನನಗೆ ಎಷ್ಟು ಗಟ್ಟಿ ಬೇಕಾ, ಇಲ್ಲ ನನಗೆ ತೆಳುವಾಗಿ ಬೇಕಾ ಅನ್ನೋದನ್ನು ನೋಡಿಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಎಷ್ಟೇ ಫಾಸ್ಟ್ ಫುಡ್ಡಿಗೆ ಅಡಿಕ್ಟ್ ಆಗಿರ್ಬೋದು, ಇಲ್ಲ ಎಷ್ಟೇ ನಾವು ಔಟ್ಸೈಡ್ ಫುಡ್ಡಿಗೆ ಅಡಿಕ್ಟ್ ಆಗಿರ್ಬೋದು, ನಾವು ಮನೆಯಲ್ಲಿ ಮಾಡೋವಂಥ ಸೊಪ್ಪಿನ ಸಾಂಬಾರು ಮುಂದೆ, ಅದೂ ಅಲ್ಲದೆ ನಾವೇ ಬೆಳೆದಿರೋ ಸೊಪ್ಪು, ನಮ್ಮ ಕಣ್ಮುಂದೆ ಬೆಳೆದಿರೋ ಸೊಪ್ಪು ಮಾಡೋದು ಸಾರಿನ ಮುಂದೆ ನಮ್ಗೆ ಇನ್ಯಾವುದು ಖುಷಿ ಕೊಡೋದಿಲ್ಲ. ಅದೇ ರೀತಿ ಇವಾಗ ನಾನು ಇದಕ್ಕೆ ಒಂದು
ಬದನೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಕೆಲವರು ಇದಕ್ಕೆ ಆಲೂಗಡ್ಡೆನೂ ಕೂಡ ಆ್ಯಡ್ ಮಾಡ್ಕೊತಾರೆ, ಆದರೆ ನಾನಿಲ್ಲಿ ಒಂದು ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ನಾನೊಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಇದು ಒಂದು 5 to 10 ಮಿನಿಟ್ಸ್ ಬೆಂದರೆ ಅಷ್ಟೇ ಸಾಕು. ನೋಡಿ ಇವಾಗ ಅದು ಯಾವ ರೀತಿ ಕುದೀತಾ ಇದೆ ಅಂತ. ಇದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ನಾನು ಒಳಕಲ್ಲಲ್ಲಿ ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.